ಫ್ರಿಜ್ ಒಳಗಡೆ ಏನಕ್ಕಂತಾರೆ ಸಾಯಿಸ್ತಾರ ಅದನ್ನ. ನಮ್ಮ ಐಜನ್ ಬಗ್ಗೆ ಹೆಂಗೆ ಗೊತ್ತಾಯ್ತು ಬ್ರಾ? ಮಾತಾಡಲ್ಲ ಅಂತಿರಲ್ಲ ಬ್ರೋ, ನೀವೇನು ಬ್ರೋ ನೀವು ಕ್ಯಾಮ್ರಾ ಆಫ್ ಮಾಡಿದಾಗ ಹೆವಿ ಮಾತಾಡ್ತಾರೆ, ಕ್ಯಾಮ್ರಾ ಆನ್ ಮಾಡಿದಾಗ ಮಾತಾಡಲ್ಲ ಅಂತ. ಪೋರ್ಚುಗೀಸ್ ಅವ್ರು ಬಿಲ್ಡ್ ಮಾಡಿರೋ ಒಂದು ದೊಡ್ಡ ಚರ್ಚ್ ಅಂತೆ, ಏಷ್ಯಾದಲ್ಲೇ ದೊಡ್ಡ ಚರ್ಚ್ ಇದು. ಸೂಪರ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಈ ಕಡೆ ಫಿಕ್ಸ್ಡ್ ರೇಟ್ ಚೈನ್ಗಳಿದ್ದಾವೆ. ಆಮೇಲೆ ನಿನ್ನ ಬಾಮ್ಮ ಹಾಕೋ ಟೈಮ್ ಆಗ್ತೈತೆ ಪ್ಲೀಸ್. ಈ ಕಡೆ ಸ್ವಲ್ಪ ಡೀಸೆಂಟ್ ಡ್ರೆಸ್ಗಳು ಹಾಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಹುಡುಗಿ ಔಟ್, ಆ ಹುಡುಗಿ ಔಟ್. ರಿಯಲೈಸ್ ಆಗ್ತೈತೆ, ಫೋನ್ ಕನೆಕ್ಟ್ ಮಾಡೋ ಈ ಮೈಕ್ ಕನೆಕ್ಟ್ರೇ ಕಾಣಿಸ್ತಾ ಇಲ್ಲ. ಒಂದು ಹೋದ್ರೂ ಪೀಸ್ ಹೋದಂಗೆ ಗೈಸ್. 16,000 ಒಂಥರ ಚಿಲ್ ಫೀಲಿಂಗ್ ಬರ್ತೈತೆ ನಂಗೆ ಕಳ್ಕೊಂಡ್ಮೇಲೆ. ನಾನು ಇದನ್ನ ತೋರಿಸಿದ್ನ ಆ ಕಡೆ ಬೀಚು, ಈ ಕಡೆ ಗಾಡ್ಜು. ಜ್ಯೂಸ್ ಏ ಬ್ರಾ ಮಾಡಿ ಹೋಗಿ. ಗೇಮ್ಸ್ ಆಡೋಣ, ಸ್ವಲ್ಪ ಜೋಶ್ ಬರ್ಲಿ. ಬೇಡ ಬೇಡ ಬೇಡ. ಓಕೆ, ಫೈನಲ್ ಆಗಿ ಕೇಳ್ತಾ ಇದೀನಿ, ಸ್ವಲ್ಪ ಜೋಶ್ ಇರಲಿ, ಆಕ್ಟಿವ್ನೆಸ್ ಇರಲಿ. ಗೇಮ್ಸ್ ಆಡೋಣ. ಗೇಮ್ ಹೆಸರು ಬಂದು ಹೇಳೋ ಕತೆ ಕೇಳಿ ನಿಂದೆ ಕತೆ ಹೇಳು ಅಂತ. ಇವಾಗ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ, ಆ ಸ್ಟೇಟ್ಮೆಂಟ್ ನ ನೀವೇ ಒಂದು ಹೊಸ ಸ್ಟೋರಿ ಕ್ರಿಯೇಟ್ ಮಾಡಿ ಒಂದೊಂದು ಸೆಂಟೆನ್ಸ್ ಕೊಡ್ತಾ ಇರಬೇಕು. ಎಂಡ್ ಆಫ್ ದ ಮೂಮೆಂಟ್ ಅದು ಯಾವ ತರ ಕತೆ ಆಗುತ್ತೆ ಅಂತ ಕೇಳಿಸ್ಕೋಬೇಕು. ಅದೇ ಎಂಜಾಯ್ಮೆಂಟ್. ಎಕ್ಸಾಂಪಲ್ಗೆ ನಾನು ಒಂದು ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ, ಅರ್ಥ ಆಯ್ತಾ? ಓಕೆ, ಎಕ್ಸಾಂಪಲ್ಗೆ ಇವತ್ತು ನಾನು ಗೋವಾಗೆ ಬಂದೆ, ನೀವು ಸ್ಟಾರ್ಟ್ ಮಾಡಿ, ಕಂಟಿನ್ಯೂ ಮಾಡಿ. ಗೋವಾದಲ್ಲಿ ಇವತ್ತು ರೆಡಿಯಾಗಿ ಸೌತ್ ಗೋವಾ ಸ್ಕೀಗೆ ಹೋಗ್ತಾ ಇದೀವಿ. ಸೌತ್ ಗೋವಾ ಸೀಯಿಂಗ್ ಹೋಗ್ತಾ ಇದೀವಿ. ಆ ಕಡೆ ಹೇಳಿ, ಕಂಟಿನ್ಯೂ ಮಾಡಿ. ಸೌತ್ ಗೋವಾ ಸೀಯಿಂಗ್ ಅಲ್ಲಿ ನೀವು ಇಮ್ಯಾಜಿನೇಷನ್ ಪವರ್ ಕೊಡಿ. ನೀವು ಏನಾದ್ರು ಕತೆ ಬಿಲ್ಡ್ ಮಾಡಿ. ಗೋವಾದಲ್ಲಿ ದುರ್ಗಾ ಮಾತೆ ದರ್ಶನ ಮಾಡಕ್ ಹೋಗ್ತಾ ಇರ ಬ್ರೋ. ನೀವು ಬ್ರೋ ದುರ್ಗಾ ಮಾತೆ ದರ್ಶನ ಮಾಡಿ ಏನ್ ಮಾಡಿದ್ರಿ? ಬಸ್ಸಲ್ಲಿ ಕೂತಿದ್ದಾರೆ. ಮಾತೇ ಇಲ್ಲ. ಏ ಇಲ್ಲ, ಸ್ಲೋ ಬರ್ತಲ್ಲ. ನೀವಾಗ ಇನ್ವಾಲ್ವ್ ಆಗಬೇಕು. ಇವ್ರು ದುರ್ಗಾ ಮಾತೆ ಹೋದ್ರು ಅಂದ್ರೆ ನೀವು ದುರ್ಗಾ ಮಾತೆಗೆ ಹೋಗಿರ ದರ್ಶನಕ್ಕೆ. ಅದಾದ್ಮೇಲೆ ಏನ್ ಮಾಡಿದ್ರಿ? ದೇವಸ್ಥಾನ ಮುಗೀತು ಅಂತ ಮಟನ್ ಬಿರಿಯಾನಿ ಪ್ಯಾಕ್ ಮಾಡಿದ್ರು ಅಂತ ಅನ್ಕೊಂಡು ನಾವು ಹೋದ್ವಿ. ಅಯ್ಯೋ, ಕತೆ ಏನು ಅಂದ್ರೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಆ ಸ್ಟೇಟ್ಮೆಂಟ್ಗೆ ಸೆಂಟೆನ್ಸ್ ಆಡ್ ಮಾಡಿ ಹೊಸ ಸ್ಟೋರಿ ಕ್ರಿಯೇಟ್ ಮಾಡಬೇಕು, ಆಯ್ತಾ? ಬೆಸ್ಟ್ ಸ್ಟೋರಿ ಕ್ರಿಯೇಟ್ ಮಾಡಿದವ್ರಿಗೆ ಒಂದು ಅವಾರ್ಡ್ ಇರುತ್ತೆ. ಆ ಅವಾರ್ಡ್ನ ವರ್ಸ್ಟ್ ಸ್ಟೋರಿ ಕ್ರಿಯೇಟ್ ಮಾಡಿದವ್ರು ಕೊಡಬೇಕು. ಓಕೆ ಬ್ರಾ? ಏನು ಬ್ರಾ ರೆಕಾರ್ಡ್ ಮಾಡಲೇಬೇಕಾ? ಗೋವಾಗೆ ಬೇಡ ಬಿಡು. 49ನೇ ದಿನ ನಾನು ಗೋವಾದಲ್ಲಿ ಒಂದು ಜಾಗಕ್ಕೆ ಹೋದೆ. ಸ್ಟೋರಿ ಕಂಟಿನ್ಯೂ ಮಾಡು. ಟೈಮ್ ಸಿಗುತ್ತಾ? ಹೇಳ್ತಾ ಇರ್ಬೇಕು, ಹಂಗೆ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು. ಅದು 49ನೇ ದಿನ ನಾನು ಗೋವಾದಲ್ಲಿ ಒಂದು ಬೀಚ್ಗೆ ಹೋಗಿದ್ದೆ. ಬೀಚಲ್ಲಿ ನಾನು ಸ್ವಿಮ್ಮಿಂಗ್ ಮಾಡಿದೆ. ಸ್ವಿಮ್ಮಿಂಗ್ ಮಾಡಿ ಆಟ ಆಡಿದೆ. ಆಟ ಆಡಿ ಟೀ ಶರ್ಟ್ಸ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಿ ಎಗ್ ಶೆಲ್ಸ್ ಕಲೆಕ್ಟ್ ಮಾಡಿದ್ರಿ. ಓಕೆ, ಓಕೆ, ಇವಾಗ ಸರಿ, ಇವಾಗ ಹೇಳಿ. ಫೋಟೋ ತಗೊಂಡು ಯಾಕೋ ಜೋಶ್ ಸಿಗ್ತಲ್ಲ. ಫೋಟೋ ತಗೊಂಡು ಏನ್ ಮಾಡಿದ್ರಿ? ಆಮೇಲೆ ಇವ್ರಿಗೆ ಕನ್ನಡನೇ ಬರಲ್ಲಪ್ಪ. ಇವ್ರು ಯಾರಿಗೂ ಇವ್ರು ಇನ್ವಾಲ್ವ್ ಆಗ್ತಾ ಇಲ್ಲ. ಸೊ ಇವಾಗ ತಲೆಯವ್ರ ಬುದ್ಧಿ ಹೇಳ್ತಾರೆ ಸರ್, ಆನ್ಸರ್ ಹೇಳ್ತಾರೆ, ಆಯ್ತಾ? ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ ಕತೆ? ತಲೆಯವರು ಆನ್ಸರ್ ಹೇಳ್ತಾರೆ. 3ರಿಂದ 4 ಅಡಿ ಜೀನ್ಕೆ ಅನ್ಕೊಳ್ಳಿ ಮರಿ, ಅದನ್ನ ಫ್ರಿಜ್ ಒಳಗಡೆ ಹಾಕ್ಬೇಕು ಅಂತ ಇರ್ತಾರೆ. ಅವಾಗ ಫ್ರಿಜ್ ಒಳಗಡೆ ಹಿಂಗ್ ಹಾಕ್ತಾರೆ. It was at this moment that he knew he fucked up. ಇಲ್ಲ, ಫ್ರಿಜ್ ಒಳಗಡೆ ಏನಕ್ಕಂತಾರೆ ಸಾಯಿಸ್ತಾರ ಅದನ್ನ. ಇಲ್ಲ ಹಾಕಂಗಿಲ್ಲ ಆ ತರ. 3ರಿಂದ 4 ಅಡಿ ಇರೋ ಜಿಂಕೆನ ಫ್ರಿಜ್ ಒಳಗಡೆ ಹಾಕ್ಬೇಕು, ಹೆಂಗ್ ಹಾಕ್ತಾರೆ? ಹೌದಾ? ನಿಮ್ನ ಫ್ರಿಜ್ ಒಳಗಡೆ ಹಾಕಿರೋದು ಏನಂತೀರ ನೀವು? ಪರ್ಮಿಷನ್ಗೆ ಓಟ್ ಹಾಕ್ತಾರೆ. ಯಾರು ಆನೆನ ಫ್ರಿಜ್ ಒಳಗೆ ಹೆಂಗಿರ್ತಾರೆ ಎಲ್ಲ ಬ್ರೋ? ಇದು ಇವ್ರ ಪಾಯಿಂಟ್ ಆಫ್ ಕ್ವಶನ್ ಅಲ್ವಾ? ಅದೇ ಫ್ರಿಜ್ ಓಪನ್ ಮಾಡಿ ಇಕ್ಕಿರ್ತಾರೆ. ಅವ್ರು ಹೇಳಾದ್ಮೇಲೆ ನೀವ್ ಹೇಳಕ್ ನೀವೇ ಸರಿ, ಆನೆ ಬೇಡ, ಕೋತಿನ ಕೇಳಿ. ಅಲ್ಲೇ ಕೋತಿನ ಕೋತಿ ಬಗ್ಗೆ ಕೇಳಿ.
ಯಾಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದ್ರೆ ಸರಿ, ಆನೆ ಸ್ಟೋರಿಲಿ ಕೋತಿ ಕೂಡ ಬರ್ತದೆ ಗೊತ್ತಾ ನಿಮಗೆ? ಯಾಕೆ ಜಿಂಕೆ ಆದ್ಮೇಲೆ ಆನೆ, ಆನೆ ಆದ್ಮೇಲೆ ಸಿಂಹ, ಸಿಂಹ ಆದ್ಮೇಲೆ ಕೋತಿ ಬರ್ತದೆ. ಗೊತ್ತಾ ಸ್ಟೋರಿ ಅದು? ಆ ಸ್ಟೋರಿ ಗೊತ್ತಾ? ಗೊತ್ತಿಲ್ವಾ? ಸೊ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಜಿಂಕಿನ ಡೋರ್ ತೆಗೆದು ಫ್ರಿಜ್ ಒಳಗಡೆ ಹಾಕ್ತಾರೆ. ಅದಾದ್ಮೇಲೆ ಪಾರ್ಟಿಲಿ ಯಾರೋ ಇರಲ್ಲ ಅಂತ ಹೇಳಿರ್ತಾರೆ. ಅದು ಯಾರು ಅಂದ್ರೆ ಆನೆ, ಯಾಕಂದ್ರೆ ಫ್ರಿಜಲ್ಲಿ ಇರುತ್ತೆ. ಅದಾದ್ಮೇಲೆ ಜಿಂಕೆ ಕರೆಕ್ಟ್ ಜಿಂಕೆ ಇರಲ್ಲ ಅಂತ ಆಮೇಲೆ ಹೇಳ್ತಾರೆ. ಜಿಂಕೆ ಆದಮೇಲೆ ಕೋತಿ ನಡ್ಕೊಂಡು ಬರ್ತಾ ಇರುತ್ತೆ, ಯಾರನ್ನೋ ಮೀಟ್ ಆಗುತ್ತೆ. ಮೀಟ್ ಆಗಬೇಕಾದ್ರೆ ಜಿಂಕೆ ಎಲ್ಲಿ ಅಂತ ಕೇಳುತ್ತೆ. ಆಗ ಇಲ್ಲ 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 ನಾನು ಮರ್ತೋಗ್ಬಿಟ್ಟಿನಿ, ಸೈಕಾಗಿತ್ತು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಮಂಜಣ್ಣ ಸ್ಪೆಕ್ಸ್ ಹಾಕೊಂಡು ಕೂಲ್ ಆಗಿ ಹೋಯ್ತವ್ರೆ ಗಾಡಿ ಓಡಿಸ್ಕೊಂಡು. ಅಣ್ಣಾರ ಹೇಳೋದಿದ್ಯಾ ಎರಡು ಮಾತು? ಏನಾದ್ರು ಡೈಲಾಗ್ ಹಬೀಬಿ ಹೇಳಿ, ಹಬೀಬಿ ಕಮ್ ಟು ಗೋವಾ ಹೇಳಿ. ಇದೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಯುನೆಸ್ಕೋ ಇಂದ ಮಾನ್ಯತೆ ಪಡೆದಿದೆಯಂತೆ. ಇದು ಬಾಮ್ ಜೀಸಸ್ ಚರ್ಚ್. ಬ್ರೋ ಸೂಪರ್ ಆಗಿದೆ ಬ್ರಾ. ಅಲ್ಲೊಂದು ಡೆಡ್ ಬಾಡಿ ಇದೆ, ಅದ್ರಲ್ಲಿ ಗಾಡ್ ಬಾಡಿ ಇದೆ. ಅದು ಹೆಸರು ಮುಂದೆ ಹಾಕಿರ್ತಾರೆ ನೋಡಿ, ನನಗೂ ಗೊತ್ತಿಲ್ಲ. ಈ ಕಡೆ ಇರೋದೆಲ್ಲ ರಿಯಲ್ ಆರ್ಟ್ ವರ್ಕ್ಸ್ ಗೈಸ್. ಆ್ಯಂಡ್ ಇಲ್ಲೆಲ್ಲ ಮುಗಿಸ್ಕೊಂಡು ಫ್ಲೋರ್ ಮೇಲ್ಗಡೆ ಒಂದಿದೆ, ಬಾಮ್ ಜೀಸಸ್ ಚರ್ಚ್ ಕೆಳಗಡೆ ಇದೆ. ಆ್ಯಂಡ್ ಆಗಲೇ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅವ್ರ ಹೆಸರು ಸೆಂಟ್ ಝ್ಯಾವಿಯರ್ ಅಂತ. ಅವರು ಗೋವಾಗೆ ಬಂದು ಜೀಸಸ್ ಜೊತೆ ಜಸ್ಟ್ ಅಸಿಸ್ಟೆನ್ಸ್ ಆಗಿ ಅವ್ರ ಡಿವೋಷನ್ನ ತೋರಿಸಿ ಅದಾದಮೇಲೆ ಗೋವಾಗೆ ಬಂದು ಸೆಟ್ಲ್ ಆಗಿರಂತೆ ಅಂತ ಒಂದು ಕತೆ ಗೊತ್ತಾಯಿತು. ಡಿಜೆ ನಿಮ್ಮ ಡ್ಯಾಡಿಗೆ ಹೋದ್ರೆ ಮನೆಯಿಂದ ಈಚೆ ಹಾಕ್ತಾರೆ. ಎನಿವೇಸ್ ಥ್ಯಾಂಕ್ ಯು. ನಾಳೆ ಗೋವಾ ಹಾಕೋರೇನೋ ಆವಾಗ ಹೋಗಿದ್ದು ನೋಡಿ ಗೈಸ್, ಇದೇ ಎಕ್ಸಾಕ್ಟ್ ಪ್ಲೇಸು. ಸತ್ತಿರೋ ಡೆಡ್ ಬಾಡಿ ಇಟ್ಟಿರೋದು ಇದು. ಹಾಂ, ಇದೆ ಝ್ಯಾವಿಯರ್. ಬ್ರೋ ನೀವು ದೇವ್ರ ಹತ್ರನ ಕೇಳ್ಕೊಂತ ಇದ್ರಿ ಬ್ರೋ. ರಿಚೆಸ್ಟ್ ಪರ್ಸನ್ ಆಗಿ ಫಸ್ಟು, ಆಮೇಲೆ ಆಶೀರ್ವಾದ ಮಾಡ್ತೀನಿ. ರಿಚೆಸ್ಟ್ ಪರ್ಸನ್ನೇ ಯಾವಾಗಲೂ ರಿಚ್ ಬಾಯ್ ಹಾರ್ಟ್. ನಮ್ಮ 5 ಜನ ಬಗ್ಗೆ ಹೆಂಗೆ ಗೊತ್ತಾಯ್ತು ಬ್ರೋ? ಮಾತಾಡಲ್ಲ ಅಂದಿರಲ್ಲ ಬ್ರೋ ನೀವೇನು ಬ್ರೋ? ನೀವು ಕ್ಯಾಮ್ರಾ ಆಫ್ ಮಾಡಿದಾಗ ಎಬಿ ಮಾತಾಡ್ತಾರೆ, ಕ್ಯಾಮ್ರಾ ಆನ್ ಮಾಡಿದಾಗ ಮಾತಾಡಲ್ಲ ಅಂತ. ಇಲ್ಲಿನೂ ರಿನೋವೇಷನ್ಗಳು ತುಂಬ ಆಗ್ತಾಯಿತ್ತು ಗೈಸ್. ಬಾಮ್ ಜೀಸಸ್ ಚರ್ಚ್ ಅಲ್ಲ? ಸೊ ಬಾಮ್ ಜೀಸಸ್ ಚರ್ಚ್ನ ಎಕ್ಸಿಟ್ ಆಗ್ತಾ ಇದ್ದೀವಿ. ಓಹ್ ಪರವಾಗಿಲ್ಲ ಗೈಸ್, ಚೆನ್ನಾಗಿತ್ತು. ಆ ಕಡೆ ಎಂಟ್ರಿ ತಗೊಂಡು ಈ ಕಡೆ ಎಕ್ಸಿಟ್ ಆಗಿ, ಆ ಕಡೆ ಎಂಟ್ರಿ ತಗೊಂಡು ಈ ಕಡೆ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೂಪರ್ ಆಗಿತ್ತು. ಫಾರ್ ವಾಟ್? ಯು ಆರ್ ಈವನ್ ಅಂಡರ್ ದ ಅಂಬ್ರೆಲ್ಲಾ ಓನ್ಲಿ ನಾ? ಇಟ್ಸ್ ಹಾಟ್. ಸರಿ ಹೋಗಿ ಸ್ಟ್ಯಾಂಡ್ ಮಾಡ್ರಪ್ಪ, ನಂಗೇನಿಲ್ಲ. ವಿ ಆರ್ ಆಸ್ಕಿಂಗ್ ಯು ಗೈಸ್ ಕಾಲ್ಡ್ ಅಸ್ ರೈಟ್ ವೈ ಟು ಯೋರ್ಸೆಲ್ಫ್ ಟು ಟೇಕ್ ಅ ಫೋಟೋ ಇಫ್ ಯು ನೀಡ್. ಆಗೋಮ್ಮ ಸ್ಟ್ಯಾಂಡ್. ಸೊ ಇದಾಗಿತ್ತು ಬಾಮ್ ಜೀಸಸ್ ಚರ್ಚ್. ಮತ್ತು ಈ ಕಡೆ ಆ ಬಾಮ್ ಜೀಸಸ್ ಚರ್ಚ್ನ ಒಂದು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ವಾ ಸೂಪರ್, ವೆರಿ ಬ್ಯೂಟಿಫುಲ್. ಇಸ್ ಯೋರ್ ನೇಮ್? ವಾಟ್ ಇಸ್ ಯೋರ್ ನೇಮ್? ರವಿ ಗದ್ರೆ. ಪುಣೆ, ಇಂಡಿಯಾ. ಪುಣೆಯಿಂದ ಬಂದಿದ್ದೀರಾ? ಯಾ. ಇವಾಗ ನಾವು SC ಕ್ಯಾಥೆಡ್ರಲ್ಗೆ ಹೋಗ್ತಾ ಇದ್ದೀವಿ. SC ಕ್ಯಾಥೆಡ್ರಲ್ಲು ಏನು ಹತ್ರದಲ್ಲೇ ಇರೋದು, ಪಕ್ಕದಲ್ಲೇ ಇರೋದು. ಇದು ಪೋರ್ಚುಗೀಸರು ಬಿಲ್ಡ್ ಮಾಡಿರೋ ಒಂದು ದೊಡ್ಡ ಚರ್ಚ್ ಅಂತೆ, ಏಷ್ಯಾದಲ್ಲೇ ದೊಡ್ಡ ಚರ್ಚ್ ಇದು. ಆ್ಯಂಡ್ ಈ ಕಡೆ ಇವಾಗ ಓಲ್ಡ್ ಗೋವಾ ಅಂತ ಕರಿತಾರೆ ಈ ಜಾಗನ. ಇದು ಮೊದಲು ಪೋರ್ಚುಗೀಸ್ನ ಕ್ಯಾಪಿಟಲ್ ಆಗಿತ್ತಂತೆ, ಆಗ ಅವ್ರು ರೂಲ್ ಮಾಡೋ ಟೈಮಲ್ಲಿ. ಆ್ಯಂಡ್ ಇದು ಕೂಡ ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಒಂದು ದಾಖಲೆಯನ್ನು ಹೊಂದಿದೆ. ಇವಾಗ ಇದು ನೋಡೋಕ್ಕೆ ಅಂತ ಹೋಗ್ತಾ ಇದೀವಿ. ನೋಡಿ ಆ ಮೂಲೆಯಿಂದ ಎಷ್ಟು ಈ ಮೂಲೆ ದೊಡ್ಡ ಜಾಗ ಗೈಸ್. ಒಂದು ದೊಡ್ಡ ಅರಮನೆ ಕಟ್ಬೋದು ಈ ಜಾಗದಲ್ಲಿ, ಅಷ್ಟು ದೊಡ್ಡದಾಗೈತೆ. ಈ ಕಡೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಕೂಡ ಇದೆ. ಅದಕ್ಕೆ ಹೋಗೋಷ್ಟು ಟೈಮ್ ಇದೆಯೋ ಅಲ್ವ ನಮಗೆ ಗೊತ್ತಿಲ್ಲ, ಆದರೆ ಹೋಗ್ತೀವಿ, ಒಂದು ವೀಡಿಯೋ ಮಾಡಾಕ್ತೀವಿ. ಇಲ್ಲ ಅಂದರೆ ಹೀಗೆ ನೋಡಿ. ಹಾಂ, ಇನ್ ಶಾರ್ಟ್ ಫುಲ್ ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ ಈ ಕಡೆ ಹಿಂಗೆ ತೋರಿಸ್ತೀನಿ, ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಬಿಟ್ಟು ಮನೇಲಿ ಫ್ರೀಯಾಗಿದ್ದಾಗ ಓದ್ಕೊಂಬಿಡಿ. ಆ ಟೈಮ್ ಫಾದರ್ ಯಾರಿದ್ರು ಗೊತ್ತಿಲ್ಲ, ಆದರೆ ಚೆನ್ನಾಗಿ ಕಟ್ಸವ್ರೆ. ಇವ್ರು ನಮ್ಮ ಗ್ಯಾಂಗ್ ಅವರೇ, ಸುಮ್ಮನೆ ಇದ್ದಾರಲ್ಲ, ಏನಾರು ಒಂದು ಕೇಳೋಣ. ನಿಮ್ಮ ಗ್ಯಾಂಗಲ್ಲಿ ಯಾರು ಜಾಸ್ತಿ ಫೋಟೋ ತಗೊಂಡವ್ರ? ಫೋಟೋ ಅದಕ್ಕೇನಾರು ಒಂದು ವರ್ಡ್ ಇದೆಯಾ ಫೋಟೋ ತಗೊಳೋದಕ್ಕೆ? ಫೋಟೋಜೆನಿಕ್. ಇವು ಫೋಟೋಜೆನಿಕ್ ಗರ್ಲ್, ಎಷ್ಟು ಫೋಟೋ ಹಿಡಿಸ್ಕೊಂತೀಯ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆಯಿಂದ ಇಷ್ಟಿದೆ, ಓದ್ಕೊಳ್ಳಿ ಫ್ರೀ ಆಗಿದ್ದಾಗ. ಇದೆ SC ಕ್ಯಾಥೆಡ್ರಲ್ ಎಂಟ್ರೆನ್ಸ್. ಅವ್ರಿಗೆ ಜಸ್ಟ್ ಕೈಯಲ್ಲಿ ಹೇಳಿದೆ, ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಮನದಾಳದಿ ಹೃತ್ಪೂರ್ವಕ ಧನ್ಯವಾದಗಳು. ತುಂಬು ಹೃದಯದ ಮನದಾಳದ ಆಟ ನಮ್ದು. ಧನ್ಯವಾದಗಳು ತಿಳಿಸಿದ ಮನಪೂರ್ವಕ ನಮನಗಳು. ಎಲ್ರಿಗೂ ಅವ್ರವ್ರದ್ದೇ ನಂಬಿಕೆ ಇರುತ್ತೆ, ಯಾರಿಗೂ ಹಾಮ್ ಮಾಡೋದು ಬೇಡ. ದೇವ್ರ ಹತ್ರ ನೀವು ಕೇಳ್ಕೊಂತೀರಾ ಅಂದರೆ ಕೇಳ್ಕೊಳ್ಳಿ ಗೈಸ್. ನಾನು ಕೇಳ್ಕೊಂತೀನಿ. ರೆಸ್ಪೆಕ್ಟ್ ರಿಲಿಜನ್.
ಇಂಡಿಯಾದಲ್ಲಿದೆ. ಬೇರೆ ಧರ್ಮಕ್ಕೆ ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ಏನಾದರೂ ಕೇಳ್ಕೊತೀರಾ ಅಂದರೆ ಅದು ವರ್ಕ್ ಆಗದೇನೆ ಇದ್ರೂ ಕೆಟ್ಟದಂತೂ ಆಗಲ್ಲ. ಆ ನಂಬಿಕೆ ಇದೆ ನನಗೆ. ಇವಾಗ ನಾವು ಮಂಗೇಶ್ವರ ಟೆಂಪಲ್ ಕಡೆ ಬಂದಿದ್ದೀವಿ. ಮಂಗೇಶ್ವರ ಟೆಂಪಲ್ ಕಡೆ ನಾವು ಲೇಟ್ ಆಗಿರೋದಕ್ಕೆ ಆಲ್ರೆಡಿ ತುಂಬ ಜನ ಮುಂದೆ ಹೋಗ್ಬಿಟ್ಟಿದ್ದಾರೆ. ಏನು ಅಂಗಡಿಗಳಿದೆ ಈ ಸಾಕಡೆ ಈ ಕಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆ. ಈ ಕಡೆ ಡಿಫ್ರೆಂಟ್ ಸ್ಪೈಸಸ್ಗಳಿದ್ದಾವೆ, ಈ ಕಡೆ ಹೆಂಗಿರೋ ಶರ್ಟ್ಗಳು ರಗಲಾಗಿರ್ತವೆ, ಈ ಕಡೆ ಫಿಕ್ಸ್ಡ್ ರೇಟ್ ಚೈನ್ಗಳಿದ್ದಾವೆ. ಆಮೇಲೆ ನಿನ್ನ ಬಾಮ್ಮ ಆ ಕಡೆ ಟೈಮ್ ಆಗ್ತೈತೆ ಪ್ಲೀಸ್. ಅಲ್ಲಿ ಮುಂದೆ ಇದೆ ನೋಡಿ ಗೈಸ್ ಮಂಗೇಶ್ವರ ಟೆಂಪಲ್. ಇದು ಪಣಜಿಯಿಂದ 21 ಕಿಲೋಮೀಟರ್ ದೂರ ಇದೆ. ಇಲ್ಲಿನ ಡೇಟಿ ಅಥವಾ ಪೂಜೆ ಮಾಡೋ ಆರಾಧ್ಯ ದೇವತೆ ಬಂದು ಈಶ್ವರ ಶಿವ. ಇದರ ಹಿಸ್ಟ್ರಿ ಬಗ್ಗೆ ಕೇಳಬೇಕು ಅಂದರೆ ಇದು ಕಾಟೋಲಿಯಂ ಅನ್ನೋ ಒಂದು ಜಾಗದಲ್ಲಿ ಲೊಕೇಟ್ ಆಗಿತ್ತು. ಆಮೇಲೆ 16ನೇ ಸೆಂಚುರಿಯಲ್ಲಿ ಇದನ್ನು ರೀಲೊಕೇಟ್ ಮಾಡಿ, ಯಾಕಂದರೆ 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಕಡೆಯಿಂದ ಕ್ರಿಶ್ಚಿಯನೈಸೇಷನ್ ಡ್ರೈವ್ ಅಂತ ನಡೀತಾ ಇತ್ತು. ಎಲ್ಲದನ್ನೂ ಕನ್ವರ್ಟ್ ಮಾಡುವಂಥ ಒಂದು ಸಿನಾರಿಯೋಸ್ ನಡೀತಾ ಇತ್ತು ಆನ್ ದಟ್ ಪ್ರಾಸೆಸ್. ಈ ದೇವಸ್ಥಾನನ ರಿವೈವ್ ಮಾಡೋದಕ್ಕೆ ಅಥವಾ ಕಾಪಾಡೋದಕ್ಕೆ ಮರಾಠ ಸೇರಿದ ಪೇಶ್ವಾ ಅವರು ಒಂದು ಒಳ್ಳೆ ಸಹಾಯ ಹಸ್ತ ನೀಡಿದ್ದಾರೆ. ಸೊ ಟೂರಿಸ್ಟ್ ಪ್ಲೇಸಸ್ಗೆ ಬರೋದೇ ಒಂದು ಮೆಮೊರೀಸ್ನ ಬಿಲ್ಡ್ ಮಾಡೋದಕ್ಕೆ, ಇಲ್ಲ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ. ನಾನು ಅಂಥದ್ದು ಒಂದು ಮೆಮೊರೀಸ್ ಮಾಡೋಣ ಅಂತ ಬಂದಿದ್ದೀನಿ. ಹೆಂಗೆ ಕಾಣಿಸ್ತೈತೆ ನೋಡಿ ಗೈಸ್ ಟೆಂಪಲ್. ಬಿಸಿ ಇರೋದಕ್ಕೆ ಎಲ್ಲ ಓಡೋಡಿ ಬರ್ತಾಯಿದ್ರು. ಆದರೆ ಇವ್ರು ನೋಡಿ ಕೆಪಾಸಿಟಿ ಇದೆ, ನಿಮಗೆ ನಡ್ಕೊಂಡು ಬರ್ತಾ ಇದ್ದೀರಾ. ಸೂಪರ್. ಈ ಕಡೆ ಸ್ವಲ್ಪ ಡೀಸೆಂಟ್ ಡ್ರೆಸ್ಗಳು ಹಾಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಹುಡುಗಿ ಔಟ್, ಆ ಹುಡುಗಿ ಔಟ್. ಬ್ಯೂಟಿಫುಲ್ ಪಾಯಿಂಟ್. ಇವಾಗ ಡೀಸೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ನೋಡಿ ಸ್ವಲ್ಪ ಇವರೆಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಸ್ಕಾರ. ಇಲ್ಲಿ ಮುಂದೆ ಇದೆ ನೋಡಿ ದೇವಸ್ಥಾನ. 20 minutes later. ದೇವರ ಹತ್ರ ದರ್ಶನ ಮುಗಿಸ್ಕೊಂಡು ಒಳ್ಳೇದೇನಾರು ಮಾಡಪ್ಪ, ಜೀವನದ ಏನಾದ್ರು ಬದಲಾಗುತ್ತಾ, ಸಾಧನೆ ಮಾಡ್ತಾರೆ ಏನಾರು ಮಾಡಪ್ಪ ಅಂತ ಕೇಳಿದೆ. ಈಚೆ ಬಂದಾಗ ರಿಯಲೈಸ್ ಆಗ್ತೈತೆ ಫೋನ್ ಕನೆಕ್ಟ್ ಮಾಡೋ ಈ ಮೈಕ್ ಕನೆಕ್ಟ್ರೇ ಕಾಣಿಸ್ತಾ ಇಲ್ಲ. ಒಂದು ಹೋದ್ರೂ ಪೀಸ್ ಹೋದಂಗೆ ಗೈಸ್. 16,000 ಬಸ್ಸಲ್ಲಿ ಇರ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬಸ್ಸಲ್ಲೆಲ್ಲ ಬರೋ ಒಂದೇ ನಿಮಿಷ. ಅವರ ದೇವಸ್ಥಾನದಲ್ಲಿ ಇರಬೇಕು ಒಂದು ಡೌಟ್ ಐತೆ. ದೇವಸ್ಥಾನ ಒಳಗಡೆ ಇರಬೇಕು ಅನ್ನೋ ಚಿಕ್ಕ ಡೌಟ್ ಐತೆ. ಕನ್ಫರ್ಮ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬರ್ತೀನಿ ನೀವು. ಎಲ್ಲ ಹುಡುಕ್ದೆ ಗೈಸ್, ಎಲ್ಲೂ ಸಿಕ್ಕಿಲ್ಲ. ಹಿಂಗೆ ವಾಕಿಂಗ್ ಮಾಡ್ಕೊಂಡು ಬಂದಿದ್ದು ಗೈಸ್. ವಾಕಿಂಗ್ ಮಾಡಿರೋ ಜಾಗಕ್ಕೆಲ್ಲ ರಿಟರ್ನ್ ಹೋಗ್ತಾ ಹಿಂಗೆ ಸಿಗ್ತಾ ಇಲ್ಲ. ತುಂಬ ಬೇಜಾರಾಗೋದು ಗೈಸ್. 16,000 ಕೊಟ್ಟಿದ್ದೆ ಅದಕ್ಕೆ. ಒಂಥರ ಚಿಲ್ ಫೀಲಿಂಗ್ ಬರ್ತೈತೆ ನನಗೆ ಕಳ್ಕೊಂಡ್ಮೇಲೆ. ಇಲ್ಲೇ ನಡ್ಕೊಂಡು ಹೋಗಿದ್ದೆ. ಫೋನ್ ಯಾವ ಗ್ಯಾಪಲ್ಲಿ ಇರ್ತದೋ ಅಲ್ಲೇ ಉದ್ರೋಗಿರ್ಬೇಕು, ಇಲ್ಲ ದೇವಸ್ಥಾನದಲ್ಲಿ ಇರಬೇಕು. ಅಲ್ಲೇ ಕಾಲ್ ಬಂತು ಅಂತ ಓಪನ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೆ. ಅಲ್ಲಿಗೆ ಹೋಗ್ತಾಯಿದ್ದೀನಿ ಇವಾಗ ಚೆಕ್ ಮಾಡೋಣ ಅಂತ. ಮತ್ತೆ ಟೆಂಪಲ್ನ ಸ್ಟೆಪ್ಸ್ವರೆಗೂ ಎಲ್ಲ ಕಡೆ ಒಂದು ಕಣ್ಣು ಬಂದು ಎಲ್ಲೂ ಕಾಣಿಸ್ತಿಲ್ಲ. ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಬೇಕು. ದೇವಸ್ಥಾನ ಎಲ್ಲ ರೌಂಡ್ ಹಾಕಿದೆ ಗೈಸ್. ಎಲ್ಲ ಫುಲ್ ನೋಡಿದೆ, ಎಲ್ಲೂ ಸಿಕ್ಕಿಲ್ಲ ಗೈಸ್. ಸೊ ಹೋದಂಗೆ ಲೆಕ್ಕ ಅದು. ಏನು ಅಂದ್ಕೊಂಡಿದ್ದೆ ಎಲ್ಲ ಸಿಗುತ್ತೆ ಅಂತ. ಬರೋದಾರಿಗೆ ಎಲ್ಲ ನೋಡ್ಕೊಂಡು ಬಂದು ಹೋಗೋದಾರಿಗೆ ಕೂಡ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲೂ ಇಲ್ಲ. ಯಾವ ಪಾತಲ್ಲಿ ಬಂದು ಆ ಪಾತಲ್ಲೇ ಹೋಗ್ತಾಯಿದ್ದೀನಿ. ನೋಡು ಊಟನೂ ಮಾಡಿಲ್ಲ. ಕಾಲ್ ಮಾಡಿ ಟೈಮ್ ಆಗ್ತಾಯಿದ್ದು ಬಾ ಅಂತ ಕರೀತಾ ಇದ್ದಾರೆ. ಫೈನ್, ಅಷ್ಟೇ ಆದರೂ ಋಣ ಮುಗೀತು ಅನಿಸುತ್ತೆ. ಬ್ರೋ ಬರ್ತಾಯಿನಿ. ಇದು ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಈಚೆ ಬರ್ತಾಯಿನಿ. ಹಾಂ ಬರ್ತಾಯಿ. ಶೋರ್ ಬರ್ತಾಯಿನಿ. ದೇವ್ರಾದ್ರೂ ಕೇಳ್ಕೊಂಡೆ ರೈಸ್. ಕಾಶಿನಪ್ಪ ಅದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಮತ್ತು ಕಷ್ಟ ಆಗುತ್ತೆ ಅಂತ ದೇವ್ರಿಗೆ ಕೇಳ್ತೀನಿ ಅನಿಸುತ್ತೆ. ಇಲ್ಲ ಇದೇ ಡೆಸ್ಟಿನಿ, ಇಲ್ಲ ಫೇತ್ ಇರಬೇಕು ಅನಿಸುತ್ತೆ. ಸಿಗೋದು ಹೊಡಿ ಮಗಂದು ಎಲ್ಲ ಖಾಲಿ ಸಿಗಲಣ್ಣ. ಯಾವ ಕಡೆ ಹೋಗ್ಬೋದು ನೀವು? ಹಿಂಗೆ ಹೋದೆ, ಹಂಗೆ ಹೋಗಿ ಹಂಗೆ ಬಂದೆ. ಹಿಂದೆ ಕಡೆ ಎಲ್ಲ ಇಲ್ಲೇ ಮುಂದೆ ನಿಂತಿದ್ದೆ. ಊಟ ನೋಡಿ ಇಲ್ಲೇ ಐತಿ. ಈ ಥರದ ಪೀಸ್ ಗೈಸ್. ಅದು ಸಿ ಟೈಪ್ದು ಸೇಮ್ ಅದೇ ಥರದ್ದು ಟೈಪ್ ಸೀಟ್ ಬರುತ್ತೆ. ಸಿಗ್ಲಿ ಇಲ್ಲ ಬ್ರ, ಎಲ್ಲೂ ಇಲ್ಲ. ಹೋಯ್ತು ಗೈಸ್. ಡಮಾರ್ ಕಾಸು ಡಮಾರ್ 16,000 ಡಮಾರ್. 16,000 ಬ್ರಾ ಡಮಾರ. ಆದರೆ 16,000 ಪೀಸ್ ಇಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಲೆಕ್ಕಕ್ಕೆ ವೇಸ್ಟ್ ಇಲ್ಲ. ವೆಜ್ಜು ಸ್ಪೈಸಿ ಇತ್ತು ಅಂದ್ರಲ್ಲ, ಇವರು ವೆಜ್ ಅಂತ. ಥ್ಯಾಂಕ್ ಯು. ಸಿಕ್ತು ಗೈಸ್.
ಸಿಕ್ತು. ಆ ಹುಡುಗಿಗೆ ನಿಂಗೆ ಕಿಂಡ್ರು ಜಾಯ್ ತಾನೆ? ಕಿಂಡ್ರು ಏನ್ ಬೇಕು ಹೇಳಿ ನಿಂಗೆ ಇವಾಗ? ಸರಿ, ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ ಫಸ್ಟ್ ನಂಗೆ ಅದೇ ಕೊಡಿಸ್ತೀನಿ, ಆಯ್ತಾನಾ? ಆಯ್ತಾ? ತಿರುಗಿ ಕಡೆ. ಹಾ, ಓಕೆ. ನೆಕ್ಸ್ಟ್ ಹೋಗ್ತಾ ಇವಲ್ಲ ಆ ಜಾಗದಲ್ಲಿ. ಬಾ 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 ಬಾ. ಇಲ್ಲಿದ್ದ ದೇವಸ್ಥಾನ ಗಂಟ ಬೇಡ್ಕಂಡೆ ದೇವ್ರ ಹತ್ರ ಸಿಕ್ಬಿಡದೆ. ಸೆಂಟ್ರಲ್ ಮ್ಯಾಟ್ ಹತ್ರ ಇತ್ತಂತೆ, ಆ ಚಿಕ್ಕ ಹುಡುಗಿ ಕೊಟ್ಲು. ಅದಕ್ಕೆ ಹೇಳಿದ್ ಗಾಡಿಯಲ್ಲಿ ಹೊಡೋದು. ಬೆಲ್ಟ್ ಓಡುತ್ತೆ. ಗೈಸ್, ಇವಾಗ ಮಂಗೇಶ್ವರ ಟೆಂಪಲ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಬ್ರೋ? ಸನ್ಸೆಟ್ ಕ್ರೂಸ್. ಸುಸ್ತಾಗ್ಬಿಟ್ರೆ ಶೆಕೆ ಹೆಂಗ್ ಸುರಿತೈತಿ. ಹೌದು ಗೈಸ್, ಜಸ್ಟ್ ಟೂರಿಸಮ್ ಥಿಂಗ್ಸ್. 33 ಜನ ನಮ್ಮನ್ನ ನಂಬಿ ಆರಾಮಾಗಿ ಒಳಗಡೆ ಕೂತಿದ್ದಾರೆ, ಒಂದ್ಸಲಿ ನೋಡಿ. ಅಲ್ಲಿ ಝೂಮ್ ಮಾಡಿದ್ರೆ ಟೂರಿಸಂ ಜೆಟ್ಟಿ ಅಂತ ಒಂದು ಕಾಣಿಸುತ್ತೆ. ಆ ಟೂರಿಸಂ ಜೆಟ್ಟಿನ ಹಂಗೆ ಮುಂದಕ್ಕೆ ಹೋಗಿ ಯೂಟರ್ನ್ ಮಾಡ್ಕೊಳ್ಳೋಣ ಅಂತ ಹಿಂಗೆ ಬರಬೇಕು ಅಂತ ಯೋಚನೆ ಮಾಡಿದ್ರೆ ನೀವು ಹಂಗೋಗಿ ಆ ಕಡೆ ಇನ್ನೊಂದು 2 ಕಿಲೋಮೀಟ್ರ್ ಮುಂದೆ ಹೋಗಿ ಆಮೇಲೆ ಯೂಟರ್ನ್ ಮಾಡ್ಕೊಂಡು ಇಲ್ಲಿ ಬರಬೇಕು. ಸೊ ಈ ಕಡೆ ಬಸ್ಗಳನ್ನ ಪಾರ್ಕಿಂಗ್ ಮಾಡ್ಬೋದು. ನನ್ನ ಕಣ್ಣು ಮುಂದೆ ಕ್ರೂಸ್ ಇದೆ, ಆದರೆ ಕ್ರೂಸ್ಗೂ ಮುಂಚೆ ಅದು ಚೆಕಿಂಗ್ ಅಂತ ಇಕ್ಕವ್ರೇನು ಅಲ್ಗಿಲ್ಲ. ಈ ಕಡೆ ಹೋಗ್ಬೇಕಾ? ನೀವು ಓಟ್ ಬರ್ರಿ. ಇಲ್ಲಿವರೆಗೂ ಬಂದ್ಬಿಟ್ಟು ಹೋಗಿ ಬರ್ರಿ ಅಂದರೆ ಏನು ಬರ್ತಾರ ಬ್ರೋ? ಬರ್ತಾರೆ ಈಸ್ಕೊಬ್ರ. ಆ ಕಡೆ ಮೂಲೆಯಲ್ಲಿ ಝೂಮ್ ಮಾಡಿದ್ರೆ ಗೈಸ್ ನಮ್ಮ ಕ್ಲೈಂಟ್ಸು ಕೂತಿರೋದು ಕಾಣಿಸುತ್ತೆ. ಸೊ ಇದನ್ನು ಈಗ ಟಿಕೆಟ್ ಇಸ್ಕೊಳಕ್ಕೆ ಆ ಮೂಲೆಗೆ ಹೋಗಬೇಕು. ಸೊ ನಾವೆಲ್ಲ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ರೆ ಟಿಕೆಟ್ ಸಿಗುತ್ತೆ ಅಂತ ನಮ್ಮ ಪಾರ್ಟ್ನರ್ ಹೇಳಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನನ್ನ ಕೈಲಿ ಕ್ರೂಸ್ಗೆ ಟಿಕೆಟ್ ಇದೆ. ಇದೆಲ್ಲ ಎಷ್ಟು 7 ಗಂಟೆಗೆ ಎಕ್ಸಿಟ್ ಅಂತೆ. ಈಗ ಒಂದು 20 ನಿಮಿಷಕ್ಕೆ ಹೋಗ್ತೀವಂತೆ. ಟಿಕೆಟ್ ಎಲ್ಲ ತಗೊಂಡ ಮೇಲೆ ಫಸ್ಟ್ ಟೈಮ್ ಇವನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಬ್ರೋ ಟಿಕೆಟ್ ಉದ್ರೋಯ್ತಾ? ಹಾಂ, 3 ಅಲ್ವಾ? ಓಕೆ, ಉದ್ರೋಯ್ತೇನೆ ಅಂದ್ಕೊಂಡೆ. 5:30ಗೆ ಈ ಕಡೆ ಟಿಕೆಟ್ಸ್ಗಳನ್ನ ಇಶ್ಯೂ ಮಾಡ್ಕೊಂಡು ಎಲ್ಲರೂ ಒಳಗಡೆ ಕರ್ಕೊಂಡು ಹೋಗೋ ಅಂತ ಕೆಲಸ ಮಾಡಿಸ್ತಾ ಇದ್ದಾರೆ. ನಮ್ಮ ಟೀಮು ಹಿಂದ್ಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ನಾನು ಟೀಮ್ ಜೊತೆ ಜಾಯ್ನ್ ಆಗಿ ಹೋಗ್ತಾ ಇದ್ದೀನಿ. ಹಾಯ್. ಹಾಂ, ಬಾಯ್. ಮೆಟ್ಲಲ್ಲಿ ಹಿಂಗೆ ಹತ್ತಿದ್ರೆ ಈ ಕಡೆ ಕುತ್ಕೊಳಕ್ಕೆ ಸೀಟಿಂಗ್ ಇದೆ, ಪರ್ಚೇಸ್ ಮಾಡೋಕೆ ಐಟಮ್ ಅದೇ, ನೋಡೋಕೆ ಸನ್ಲೈಟ್ ಅದೇ. ವಾಹ್, ಚೆನ್ನಾಗಿದೆ. ಚೋಟು ಏನಿಲ್ಲ ಹೋಗು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. 6:10 ಹಂಗೆ ಪ್ಯಾರಡೈಸ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ಮೂವ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಡ್ಯಾನ್ಸು, ನೃತ್ಯ, ಮ್ಯೂಸಿಕ್ಕು ಎಲ್ಲ ಇರ್ತದೆ. ಟೈಮ್ ಹಿಡಿಯುತ್ತೆ. ಸೊ 1 hour ಡ್ಯೂರೇಷನ್ ಇವೆಲ್ಲ ಮುಗಿಸ್ಕೊಂಡು ಕೊನೆಗೆ ಬನ್ನಿ ಜಾಗಕ್ಕೆ ರಿಟರ್ನ್ ಹೋಗ್ತೀವಿ. ಗೈಸ್, ಗೋವಾಗೆ ಬಂದರೆ ಈ ಥರ ಎಲ್ಲ ಪೂಲ್ ಪಾರ್ಟಿ ಎಲ್ಲ ಮಾಡಿದ್ರೆ ಎಲ್ಲರೂ ಡ್ರಿಂಕ್ಸ್ ತಗೋತಾರೆ. ಆದರೆ ನಾನು ನೋಡಿದ್ದೆ ಡ್ರಿಂಕ್ಸ್ ಕಾಸ್ಟ್ ಡ್ರಿಂಕ್ಸ್ ರೇಟ್ ಕಾಸ್ಟ್ಲಿ ಇದೆ, ಎಣ್ಣೆ ರೇಟ್ ತುಂಬ ಕಮ್ಮಿ ಇದೆ. ನನಗೆ ಎಣ್ಣೆಲ್ಲ ಪ್ರಮೋಟ್ ಮಾಡೋಕ್ಕಾಗಲ್ಲ ಗೈಸ್. ನನಗೆ ಜ್ಯೂಸ್ ಬೇಕು. ಲಿಮ್ಕಾ ಜ್ಯೂಸ್. ಗೈಸ್, ಆ ಕಡೆ ಡ್ಯಾನ್ಸ್ ಆಡ್ತಾ ಇರೋರಲ್ಲಿ ಎಷ್ಟು ಒಂದೇ ಗೈಸ್, ಒಂದು ನಮ್ಮ ಗುಂಪು ಗೈಸ್. ಇದು ನೋಡಿ ಗೈಸ್, ಅಗೋಡ ಫೋರ್ಟು ಹೋಗಿದ್ದೆ ನಾನು. ಈ ಕಡೆ ಯಾವುದೋ ಮಿಲಿಯನಿಯರ್ ಯಾವುದೋ ಐತಲ್ಲ ಬ್ರೋ, ಯಾವುದೋ ಮಿಲಿಯನಿಯರ್ದು ಅಂದ್ಬಿಟ್ಟು ಕಾಣುತ್ತೆ. ಹೆಸರೇನದು? ಮಿಲಿಯನಿಯರ್ಸ್ ಪ್ಯಾಲೇಸ್. ಅಂದರೆ ಕೋಟ್ಯಾಧೀಶ್ವರದು ಬಂಗ್ಲೆ ಅಂತ ಕನ್ನಡದಲ್ಲಿ ಹೇಳು. ಆ ಲೈಟು ವೈಟು ಲೈಟ್ ಬರುತ್ತೆ ನೋಡಿ. ಈಗ ಹೆಂಗೆ ನೋಡು, ಈ ಲಾಸ್ಟ್ ಎಡ್ಜಾ ಆ ವೈಟ್ ಕಾಣ್ತಾ ಇದೆಯಾ? ಈ ಲಾಸ್ಟ್ ಎಡ್ಜು ನೋಡ, ವೈಟ್ ಬ್ಲಿಂಕ್ ಆಯ್ತು. ಅದಾ ನಿನ್ನೆ ಅಗೋಡ ಫೋರ್ಟ್ ಅದೇ. ಮತ್ತೆ ಇದಲ್ವಾ? ಇದು ಈ ಕಡೆ ಕೊಂಬು ಥರ ಯಾವುದೋ ಐತಲ್ಲ ಬೆಳಗಲ್ಲಿ. ಇದೆಲ್ಲ ಕ್ರೂಸ್ ಸನ್ಸೆಟ್ ತುಂಬಾನೇ ಚೆನ್ನಾಗಿರುತ್ತೆ. ಪಾರ್ಟಿ ಮಾಡಿಸ್ತೀವಿ ಮಾತ್ರ. ಇದು ಯಾವ ಡೆಕ್ಕರ್ ಬ್ರೋ? ಇದು ನಾವು ಎಂಟ್ರ್ ಆಗ್ತಿದ್ದಂಗೆ 1 ಮೆಟ್ಲು ಹತ್ತಿದ್ವಿ. ಡಬಲ್ ಡೆಕ್ ಇದು. 3 ಡೆಕ್ಕು, ಇದು ಡಬಲ್ ಡೆಕ್ಕು ಗೈಸ್. ನೋಡಿ ಹಿಂಗೆ ಈ ಕ್ರೂಸಲ್ಲಿ ಬತ್ತಾ ಮಿರಾಮಾರ್ ಬೀಚ್ ಕಡೆಗೂ ಬಂದ್ಬಿಟ್ಟಿದ್ದೀವಿ. ಆ ಕಡೆ ಬೀಚು, ಈ ಕಡೆ ಘಾಟ್ಸು. ಈ ಕಡೆ ಎಲ್ಲ ಸನ್ಸೆಟ್ ಕಡೆ ಫೋಕಸ್ ಮಾಡಿದ್ದಾರೆ ನೋಡಿ ಗೈಸ್. ಏನೋ ಹೇಳ್ತಾ ಇದ್ದ? ಏನಾರು ಹೇಳ್ದ? ನಾನು ಇದನ್ನ ತೋರಿಸಿದ್ನ ಇನ್ನೊಂದು ಎಕ್ಸ್ಟ್ರಾ 2K ತಗೊಂಡ್ಬಿಟ್ಟು ನಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು ನೀವು. ಗೈಸ್, ಎಲ್ಲ ಆರಾಮಾಗಿ ಜಾಲಿ ಮಾಡ್ತಾ ಇದ್ದೀವಿ.
ಆದರೆ ಈ ಕಡೆ ಎಲ್ಲದರಲ್ಲೂ ಕೆಲಸ ಇದೆ, ಎಲ್ಲದರಲ್ಲೂ ಎಫರ್ಟ್ ಇದೆ. ಇವ್ರು ಕೂಡ ಪಾಪ ಹೆವಿ ಎಫರ್ಟ್ ಹಾಕ್ಬಿಟ್ಟು ಈ ಒಂದು ಕೆಲಸನ ಸಕ್ಸಸ್ಫುಲ್ಲಾಗಿ ಮಾಡ್ತಾಯಿದ್ದಾರೆ. ಸೊ ಎಫರ್ಟ್ ಈಸ್ ಎವ್ರಿವೇರ್, ಎಂಜಾಯ್ಮೆಂಟ್ ಈಸ್ ಆಲ್ಸೋ ಎವ್ರಿವೇರ್. ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕಷ್ಟೇ. ಗೈಸ್ ನೋಡಿ, ಗೋವಾದಲ್ಲೂ ಕನ್ನಡ ಸಾಂಗ್ ಓಡುತ್ತೆ ನೋಡಿ ಗಾಯ್ಸ್, ಗೋವಾದಲ್ಲಿ ಕೊನೆಗೆ ಕನ್ನಡ ಸಾಂಗ್ ಹಾಕಿದ್ದಾರೆ. ಐ ಥಿಂಕ್ ನಮ್ಮ ಲಿಂಗ್ವಿಸ್ಟಿಕ್ ಆಡಿಯನ್ಸ್ನು ಇದ್ದಾರೆ ಅಂತ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಪಾಪ ನಾವೇ ಜಾಸ್ತಿ ಕಟ್ತೀವಿ, ಅದಕ್ಕೆ ನಮಗೊಂದು ಡೆಡ್ಲೈನು ಒಂಥರ ಒಂದು ಮರ್ಯಾದೆ ಕೊಡಬೇಕು ಅಂತ ಕೊನೆಯಲ್ಲಿ ಹಾಕ್ಬಿಟ್ಟಾರೆ. ನಮ್ಮ ಟೀಮ್ ಅವ್ರು ನೋಡಿ ಹಂಗೆ ಡ್ಯಾನ್ಸ್ ಆಡ್ತಾರಲ್ಲಿ. ಕನ್ನಡ ನಾಡ ಬಿಡಬೇಕು ಸಾಂಗ್ ನೋಡಿ ಇವನು ಮತ್ತೆ ಇನ್ನೊಬ್ಬ ಬ್ರೋ ಹೆಂಗೆ ಇದು ಡ್ಯಾನ್ಸ್ ಆಡ್ತಾರೆ ಬ್ರೋ. ನೀನು ಸೈಕಾಗಿ ಪೋಸ್ ಕೊಡಿ, ಸೈಕಾಗಿ ಡ್ಯಾನ್ಸ್ ಆಡ್ತಿ, ಎಲ್ಲಿಂದ ಕಲ್ತ್ಕೊಂಡ? ವೇರ್ ಯು ಲರ್ನ್ ದಿಸ್ ಗುಡ್ ಥಿಂಗ್? ಬ್ಯಾಂಗ್ಳೂರ್ ಇವೆಂಟ್ಸ್ ಬ್ರೋ, ಬ್ಯಾಂಗ್ಳೂರ್ ಇವೆಂಟ್ಸ್. ಕ್ರೂಸ್ ಪಾರ್ಟಿ ಗೈಸ್ ಸೂಪರ್ ಆಗಾಯಿತು. ಇವೆಲ್ಲ ಮುಗಿಸ್ಕೊಂಡಿರುವಾಗ ಬಸ್ ಹತ್ತಿಸ್ತಾ ಇದ್ದೀವಿ ಬ್ರೋ. ವಿಲ್ಲ ನೆಕ್ಸ್ಟ್ ಟೈಮ್ ಎಲ್ಲಿಗೆ? ಇಲ್ಲ ಬ್ರೋ, ಇಲ್ಲ. ವಿಲ್ಲಲ್ಲಿ ಊಟ ಡಿನ್ನರ್, ಆಮೇಲೆ ನಿದ್ದೆ, ಕಾಪಾಡು ಅಣ್ಣ. ಓಕೆ ಬ್ರೋ. ಗೈಸ್ ಆ್ಯಕ್ಚುಲಿ ಈ ಕಡೆ ಪಾಪ ಎಲ್ಲರೂ ಹೋದ್ರು, ಒಂದು ಹುಡುಗ ಈಚೆನೇ ಹೋಗ್ತಾ ಇಲ್ಲ. ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಂಡು ಬ್ರೋ ಏನೋ ಮಾಡ್ತಾರೆ ಇವಾಗ. ಹಲೋ, ಯಾರು? ನೋಡೀಗ ನಾನು ಎತ್ತು ಡಿಕ್ಕಿಗೆ ಹಾಕ್ತೀನಿ, ನೋಡೀಗ ಡಿಕ್ಕಿಗೆ ಹಾಕ್ತೀನಿ. ನೋಡು ಕ್ಯಾಮ್ರಾ ನೋಡೋದು. ಕಿಡ್ನಿ ಮಾರ್ಬೋಣ ಇವಂದು. ಕುಯ್ತೀನಿ ಎಲ್ಲ ಇವತ್ತು ಡಿಕ್ಕಿ. ಪ್ಲೀಸ್ ಮತ್ತೆ ಬಾ ಮನೆ ರೂಮ್ ಹೋಗೋಣ ಪ್ಲೀಸ್. ಬಾ ಕಮ್. ಎಲ್ಲ ಹೋದ್ರಾಯ್ತು. ಯಾರು ನೋಡಲ್ಲಿ ಲೈಟ್ ಆಫ್ ಮಾಡು, ನೋಡಲ್ಲಿ ಎಲ್ಲರೂ ನೋಡು. ಎಲ್ಲ ಯಾರು ಇಲ್ಲ, ಹೋಗ್ಬೇಕಪ್ಪ ಮನೆಗೆ ಹಾಕ್ಲಾ ಅಷ್ಟೇ. ನಾವು ಹೋಗ್ಬೇಕು, ಯಾರು ಇರಲ್ಲ, ಎಲ್ಲ ಶೆಕೆ ಸುರಿಯುತ್ತೆ. ನಡಿ ಮತ್ತೆ ಪ್ಲೀಸ್. ಅಂದ್ರು ಇಲ್ಲ, ಏನಂದ್ರು ಇಲ್ಲ. ನಡಿ. ನಾನೇನೋ ಹೆವಿಯಾಗಿ ಬೈದ್ಬಿಟ್ಟು ಓಡಿಸ್ಬಿಡ್ತಾರೆ ಅನ್ಕೊಂಡಿದ್ದೆ. ಪಾಪ ನಮ್ಮ ಕ್ಲೈಂಟ್ ಅವ್ರ ಮಗ ಅಲ್ವಾ, ಹೋಗ್ಬಿಟ್ಟು ಅಮ್ಮಂಗೆ ಕಂಪ್ಲೇಂಟ್ ಹಾಕ್ಬಿಡ್ತಾನೆ ಅಂತ ಹಿಂಗೆ ಮಾತಾಡ್ತಾರಲ್ಲ. ಇವಾಗ ರೆಸಾರ್ಟಿಗೆ ಬಂದೀವಿ. ಮಗನ ಹೆವಿ ಶೆಕೆ ಗೈಸ್, ನೀರು ಬೀಳಿಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಥಿಂಗ್ಸ್ ಹೆಂಗಾಗುತ್ತೆ ಅಂತ. ಏನಾರು ಹೇಳ್ತೀಯ ಬ್ರೋ? ಬ್ರೋ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ, ನಂಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಸರಿ ಹಾಂ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ, ಮಸ್ತ್ ಮಜಾ ಮಾಡಿದ್ದಾರೆ. ಇವಾಗ ನೀರು ಇಳಿತಾರ ಇಲ್ಲ? ಇಳಿದ್ಬಿಟ್ರಾ? ಇಳಿದ್ಬಿಟ್ರಾ ಆಗ್ಲೇ? ಪ್ಯಾಕೇಜ್ ಎಲ್ಲ ಚೆನ್ನಾಗಿ ಹೋಗ್ತಿದೆ ಗೈಸ್. ಇಳಿತಾ ಇದ್ದಾರೆ ನೀರಿಗೆ. ದೆವ ಕಾಣಿಸ್ತೇನಾ? ದೆವನಾರು ಕಾಣಿಸ್ತೇನಾ? ನಿಜವಾಗ್ಲೂ ಹೇಳ್ತಾನೆ ಗೈಸ್ ಇವನು. ಗೈಸ್ ಆ್ಯಕ್ಚುಲಿ ಏನು ಶೆಕೆ ಹೊಡಿದೆ ಇದು ಗೊತ್ತಾ ಗೈಸ್? ಇವಾಗ ಕೂಡ ಹೆವಿ ಶೆಕೆ ಹೊಡಿತೈತೆ. ಆದರೆ ಈ ರೂಮ್ ಇದೆಯಲ್ಲ, ಈ ರೂಮಲ್ಲಿ ಎ ಸಿ ಆನ್ ಮಾಡೋಗ್ಬಿಟ್ಟಿದ್ವಿ. ಎಷ್ಟು ಕೂಲಾಗಿದೆ ಗೊತ್ತಾ ಗೈಸ್? ಬ್ರಾ ಹೇಗಿದೆ ಬ್ರಾ? ಸ್ವರ್ಗ ಹಾ, ಸೂಪರ್ ಗೈಸ್. ಅವಾಗವಾಗ ಅನಿಸುತ್ತೆ ದಿನಾಗಲೂ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ದಿನಾಗಲೂ ಹಿಂಗೆ ಇದ್ರೆ ನಂಗೆ ದಿನಾಗಲೂ ಬೋರ್ ಆಗಿಬಿಡುತ್ತೆ. ಬಟ್ ದೆನ್ ಇವಾಗ ಸ್ವಲ್ಪ ಚಿಲ್ ಫೀಲಿಂಗಲ್ಲಿದ್ದೀನಿ. ಚಿಲ್ಲಾಗಿ ಏನಾದರೂ ಬೇಕು. ಜ್ಯೂಸ್ ಈ ಕಡೆ ಜ್ಯೂಸ್ ಇದೆ ಗೈಸ್, ಈ ಕಡೆ ಫ್ರಿಜ್ಜಿಗೆ ಕವರೆ ಜ್ಯೂಸ್. ಬ್ರಾ ಒಳ್ಳೊಳ್ಳೆ ಜ್ಯೂಸ್ ಸಿಕ್ಕಿದ್ದಾರೆ ಬ್ರಾ. ನೈಸ್ ಜ್ಯೂಸ್ ಗೈಸ್. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದು ನಾವು ಬಳಸಲ್ಲ, ಸೀನಿಯರ್ಸ್ ಬೆಳೆಸ್ತಾರೆ. ನಾನು ಇದನ್ನು ಬೆಳೆಸ್ತೀನಿ. ಐ ಆಮ್ ಅ ಗುಡ್ ಬಾಯ್ನ, ವೆರಿ ವೆರಿ ಗುಡ್ ಬಾಯ್. ಈ ಕ್ಯಾಮ್ರಾ ವಾಟರ್ ಪ್ರೂಫ್. ಸೊ ಇವಾಗ ಇದನ್ನು ತಗೊಂಡು ಬ್ಲಾಕ್ ಮಾಡಲ್ಲ ಬ್ರೋ ಅಷ್ಟು ಬೇಗ ನೀನು. ಇವಾಗ ಇದನ್ನ ತಗೊಂಡು ಸೀದಾ ಒಂಟೆ ಬಿಡ್ತೀನಿ ನೋಡಿ ಗೈಸ್. ಇರಾ ನಾನು ಜಂಪ್ ಹೊಡಿದ್ದೀನಿ. ರೆಡಿ ಓಕೆ. ಕ್ಯಾಮ್ರಾ ಇಟ್ಕೊಳ್ಳ ಹಿಂಗೆ ಈಜಾಡ್ಕೊಂಡು ಹೋಗ್ತೀವಿ. ಅದು ಸ್ವಲ್ಪ ಬರ್ತದೆ. ವಾಟರ್ ಪ್ರೂಫ್ ಅದೇ ಕೇಳಿ ಕಡೆಯಿಂದ ಸೈಕಲ್ ತೆಗೆದ್ರೆ ಏನಾಗಿಲ್ಲ ಬಾ ಗೈಸ್. ಕ್ಯಾಮ್ರಾ ವಾಟರ್ ಪ್ರೂಫ್ ಕನ್ಫರ್ಮ್ ಗೈಸ್. ಕರೆಕ್ಟ್ ಹಾಕೋರಿ ಕೊಡ್ಕೊರಿ ಹಾಗೆ ಚೆಕ್ ಮಾಡಿ. ಓಕೆ ಗೈಸ್ ಆ್ಯಕ್ಚುಲಿ ನಮ್ಮ ಕ್ಲೈಂಟು ಒಂದು ವಾಯ್ಸ್ ಮೆಸೇಜ್ ಕಳ್ಸೋದು ನೋಡಿ. ಒಳ್ಳೆ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಹಿಡಿದಿದ್ರೆ ಚಿನ್ನ ಏನೆಲ್ಲ ಸರ್ವಿಸ್ ಕೊಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀರೋ ಗೊತ್ತಿಲ್ಲ, ಎಂತೆಂತ ಸರ್ವಿಸ್ ಕೊಡ್ತಾವೆ ಅಲ್ಲಿ. ಸೂಪರ್. ಆ್ಯಕ್ಚುಲಿ ಇದೇನು ಅಂದರೆ ನಮ್ಮ ಕ್ಲೈಂಟ್ ಇದಾರಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ನ ಸರ್ವಿಸ್ನ ವೀಡಿಯೋ ಫುಟೇಜ್ ಮಾಡಿ ಅವ್ರ ಫ್ರೆಂಡಿಗೆ ಕಳಿಸಿರೋದು. ಅವ್ರ ಫ್ರೆಂಡು ಸೂಪರ್ ಅಂತ ಹೇಳಿರೋದು.
ಆ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್. ಪೀಸ್. ಸರ್ ಇವತ್ತು ನಮಗೊಂದು ಡೈಲಾಗ್ ಹೇಳಿದ್ರು, ನಾನಂತೂ ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಹೌದಾ ಸರ್? ಮತ್ತೆ ಏ ಬೇಡ ಬೇಡಪ್ಪ. ಆಮೇಲೆ ಒಂದು ಹಿತವಚನ ನಿಮ್ಮ ಬಾಯಿಂದ. ಏನಂದ್ರು ಗೊತ್ತಾ? ಆಫ್ ಮಾಡಿ ಆಮೇಲೆ ಹೇಳ್ತೀನಿ, ಓಕೆನಾ? ಹೌ ಇಸ್ ಫುಡ್ ಸರ್? ಸ್ಯಾಟಿಸ್ಫೈಡ್? ವೆರಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು. Food is tasty, satisfying. ಥ್ಯಾಂಕ್ ಯು. Sir, will you refer your friends to us? Certainly, obviously, well. Sir, Lagna sir, you? Why not? ಇವಾಗ ನಾನು ಈ ಫುಡ್ ಪ್ರಿಪರೇಷನ್ ಕಿಚನ್ ಅಲ್ಲಿ ಇದ್ದೀನಿ ನೋಡಿ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂದ್ಬಿಟ್ಟು. ಹ್ಯಾಪಿ. ಹೌ ವಾಸ್ ಫುಡ್? ಥ್ಯಾಂಕ್ ಯು ಸರ್. ಟೇಸ್ಟ್ ಮಾತ್ರ ಸೂಪರ್, ಚಿಕನ್ ಮಾತ್ರ ಅಮೇಝಿಂಗ್. ಫುಡ್ ಆಲ್ ಫುಡ್ ಇಸ್ ಸೂಪರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಾವೇ ಆರ್ಗನೈಸರ್ಸ್, ನಾವು ರಿವ್ಯೂ ಕೊಟ್ಟರೆ ವ್ಯಾಲ್ಯೂ ಇರಲ್ಲ. ಓಕೆ, ಎಲ್ರದ್ದು ಊಟ ಆಯಿತು ಗೈಸ್. ನಾವು ಇಟ್ ಇಸ್ ಟೈಮ್ ಫಾರ್ ಅವರ್ ಫುಡ್. ತಿಂತಾ ಇದ್ದೀವಿ. ತುಂಬ ಸುಸ್ತಾಗಿದೆ ಗೈಸ್, ತುಂಬ ಸುಸ್ತಾಗಿದೆ. ಅರ್ಪಿತಕ್ಕೆ ಮಾತ್ರ ತುಂಬ ಸುಸ್ತಾಗಿದೆ ಗೈಸ್. ನೋಡಿ ಗೈಸ್, ನಾವು ಬಿಯರ್ ಫುಲ್ ಪಾರ್ಟಿ ಅಂತ ಹೇಳಿದ್ವಲ್ಲ, ಅಲ್ಲಿ ತಲೆಗೆ 2 ಬಿಯರ್ ಅಂತ ಹೇಳಿದ್ವಿ. ನಾವು ಊಟ ಮಾಡಿದೆ, ಪಾಪ ಕಾಲ್ ಮಾಡ್ಬಿಟ್ಟು ಬಿಯರ್ ಓಪನ್ ಮಾಡೋದು ಕೊಡಬಾ ಅಂತ ಕರೀತಾವ್ರೆ.